ಟಿ ನರಸೀಪುರ ತಾಲೂಕು ಬನ್ನಳ್ಳಿ ಗ್ರಾಮದಲ್ಲಿ ಎಲ್ಲರನ್ನ ಹಗಲಿರ್ತಕ್ಕಂಥ ಶ್ರೀಮತಿ ಪುಟ್ಟನಂಜಮ್ಮನವರ ಕುರಿತಾದ ಈ ಒಂದು ಭಕ್ತಿ ಗಾಯನ ಕಾರ್ಯಕ್ರಮ ಹಾಗೂ ಹರಿಕಥೆಯನ್ನ ಏರ್ಪಡಿಸಿದ್ದಾರೆ. ಮೊದಲಿಗೆ ವಿಘ್ನೇಶ್ವರನ ಗೀತೆಯೊಂದಿಗೆ ಭಗವಂತನ ಧ್ಯಾನವನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗಜಮುಖನೇ ಗೌರಿ ಸುತನೇ ಷಣ್ಮುಖ ಸೋದರನೇ ರಜತಗಿರಿ ಒಡೆಯನ ಕುಮಾರನೇ ರಜತಗಿರಿ ಒಡೆಯನ ಕುಮಾರನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿಲಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿಲಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ಇಲ್ಲ ಎಂಬುದಿಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ಇಲ್ಲ ಎಂಬುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ ಹುಲ್ಲು ಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ ಹುಲ್ಲು ಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಪ್ರೇಮದಿಂದ ನೆನೆದವರ ಮನದಿ ಶಿರಭಾಗಿಯಲ್ಲಿ ಇರುವೆ ಪ್ರೇಮದಿಂದ ನೆನೆದವರ ಮನದಿ ಶಿರಭಾಗಿಯಲ್ಲಿ ಇರುವೆ ವಿಜಯ ವಿನಾಯಕನೇ
ಗಜಮುಖನೇ ಕರುಣಾಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜೆಗಳೊಡೆಯ ಗಣೇಶನೇ ಮೂಜೆಗಳೊಡೆಯ ಗಣೇಶನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಮೊದಲಿಗೆ ವಿಘ್ನೇಶ್ವರನ ಧ್ಯಾನವನ್ನು ಮಾಡಿದ್ದೇವೆ. ಯಾವುದೇ ತರಹದ ವಿಘ್ನಗಳು ಅಡ್ಡಿಯಾಗಬಾರದು ಅಂತ ಹೇಳಿ ಭಗವಂತನ ಧ್ಯಾನವನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನ ಕುಲದೇವರಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟನಾಟಕ ಸೂತ್ರಧಾರ ಶ್ರೀಮನ್ ನಾರಾಯಣನ ಧ್ಯಾನವನ್ನು ಮಾಡುತ್ತಾ ಆ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾಮಯ್ಯ ಹಾಡಿಸೋ ಸೂತ್ರಧಾರಿ ಒಳಗಿನ ಕಳ್ಳಲು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಒಳಗಿನ ಕಳ್ಳಲು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತೋ ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ ಕೇಳಿ ನಾಡೆಯಾದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದು ಎಂದು ನಂಬಿದೆನಯ್ಯೋ ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ಪೊಳ್ಳು ತಿಳಿದಿಲೆ ಎಂದು ನೀನು ಸತ್ಯ ನಾನು ಮಿಥ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕಳ್ಳನು ತಿಳಿಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಕೃಷ್ಣ
ಹೆಂಡತಿ ಮಕ್ಕಳು ಬಂಧು ಬಳಗ ರಾಗಭೋಗಗಳ ವೈಭೋಗ ಕಾಲನು ಬಂದು ಬಾಯಲ್ದಾಗ ಎಲ್ಲವೂ ಶೂನ್ಯ ಚಿತೆ ಇರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕೈಗಳನ್ನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಲಕ್ಷ್ಮೀ ರಮಣ ಗೋವಿಂದ ಪರವಾಗಿಲ್ಲ ಎಲ್ಲ ಸ್ಟ್ರಾಂಗ್ ಆಗವ್ರೆ ಇಂದಿರಾ ರಮಣ ಗೋವಿಂದ ಸತ್ತವರ ಆತ್ಮಕ್ಕೆ ಸ್ವರ್ಗ ಪ್ರಾಪ್ತಿಯಾಗಲಿ ಗೋವಿಂದ ಭಗವಂತ ಎಲ್ಲರಿಗೂ ಬೇಡದಂತ ವರವನ್ನ ಕರುಣಿಸಿಕೊಡ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟನಾಟಕ ಸೂತ್ರಧಾರಿ ಶ್ರೀಮನ್ನಾರಾಯಣ ಬೇಡದಂತ ವರವನ್ನ ಕರುಣಿಸಿಕೊಳ್ಳಿ ಎಲ್ಲರನ್ನ ಹಗಲಿರ್ತಕ್ಕಂಥ ಶ್ರೀಮತಿ ಪುಟ್ಟನಂಜಮ್ಮನವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ ಅಂತೇಳಿ ಈ ಒಂದು ಗ್ರಾಮಕ್ಕೆ ಹಲವಾರು ಕಾರ್ಯಕ್ರಮವನ್ನು ನೀಡಿದಂಥ ಎಲ್ಲ ಗ್ರಾಮದ ಬಂಧು ಬಾಂಧವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಜಾನಪದ ಕಲಾ ತಂಡದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಹಿನಕಲ್ ಮಹಾದೇವ ಸ್ವಾಮಿ ಜಾನಪದ ಕಲಾ ತಂಡದಿಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತೇಳಿ ಹಿರಿಯ ಜೀವ ಪುಟ್ಟ ನಂಜಮ್ಮನವರು ದೈವದೀನರಾಗಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿನ ನಾವು ಕೋರೋಣ ಅಂತೇಳಿ ಅವರ ಕುರಿತಾದ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮುದ್ದು ಮುದ್ದಾಗಿ ನಿದ್ದೆಯ ಮಾಡುತ್ತಾ ಎಲ್ಲಿ ಮರೆಯಾದೆ ಪುಟ್ಟನಂಜಮ್ಮ ಎಲ್ಲಿ ಮರೆಯಾದೆ ತಾಯಿ ಅಮ್ಮ ಎದ್ದು ಬಂದೊಡಲೆ ಮಾತನಾಡದೆ ಕಣ್ಮರೆಯಾದೆಯೋ ತಾಯಿ ಕಣ್ಮರೆಯಾದೆಯೋ ಪುಟ್ಟನಂಜಮ್ಮ ಮುದ್ದು ಮುದ್ದಾಗಿ ನಿದ್ದೆಯ ಮಾಡುತ್ತಾ ಎಲ್ಲಿ ಮರೆಯಾದೆ ಪುಟ್ಟನಂಜಮ್ಮ ಎಲ್ಲಿ ಮರೆಯಾದೆ ತಾಯಿ ಅಮ್ಮ ಎದ್ದು ಬಂದೊಡಲೆ ಮಾತನಾಡದೆ ಎದ್ದು ಬಂದೊಡಲೆ ಮಾತನಾಡದೆ ಕಣ್ಮರೆಯಾದೆಯೋ ಜೀವ ಕಣ್ಮರೆಯಾದೆಯೋ ಪ್ರಾಣ ನಮ್ಮಯ್ಯ ಮಲೆಯ ರಾಜ ನಮ್ಮ ಅನಾಥರಾಗಿ ಮಾಡಿ ಕಣ್ಮರೆಯಾದೆಯೋ ಪ್ರಾಣ ಮುದ್ದು ಮುದ್ದಾಗಿ ನಿದ್ದೆಯ ಮಾಡುತ್ತಾ
ಬನ್ನಳ್ಳಿ ಉಳ್ಳಿಯ ಮುದ್ದಿನ ತಾಯಿಯೇ ಬಂದು ಬಳಗ ಕಳ್ಮಳಿ ಪುಟ್ನಂಜಮ್ಮ ಬನ್ನಳ್ಳಿ ಹುಳ್ಳಿಯ ಮುದ್ದಿನ ತಾಯಿಯೇ ಬಂದು ಬಳಗಾದ ಜೀವ ಅಮ್ಮ ಬಂದು ಬಳಗಾದ ಜೀವ ಅವ್ವ ಎದ್ದು ಬಂದೊಡನೆ ಮಾತನಾಡದೆ ಎದ್ದು ಬಂದೊಡನೆ ಮಾತನಾಡದೆ ಕಣ್ಮರೆಯಾದೆಯೋ ಪ್ರಾಣ ಕಣ್ಮರೆಯಾದೆಯೋ ಪ್ರಾಣ ಮುತ್ತು ಮುದ್ದಾಗಿ ನಿದ್ದೆಯ ಮಾಡುತ್ತಾ ನೀರಮ್ಮಿಗಳ ತಾವರೆ ಪುಷ್ಪದಂಗೆ ನಿನ್ನ ಮಕ್ಕಳು ಬಿಟ್ಟು ನೀನು ಹೋದೆಯ ನಂಜಮ್ಮ ಅಯ್ಯೋ ಮಕ್ಕಳು ಮರೆಯ ಬಿಟ್ಟು ನೀ ಹೋದೆ ಹೋಗಿಸಿರುವ ನೀನು ಸ್ವರ್ಗವನ ಹೋಗಿಸಿರುವ ಸ್ವರ್ಗವನ ಅವ್ವ ಎದ್ದು ಬಂದೊಡಲೆ ಮಾತನಾಡಲೆ ಕಣ್ಮರೆಯಾದೆಯೋ ಜೀವ ನಮ್ಮಯ್ಯ ಮನೆಯ ರಾಣಿ ನಮ್ಮ ಅನಾಥರಾಗಿ ಮಾಡಿ ಕಣ್ಮರೆಯಾದೆಯೋ ಜೀವ ಪುಟ್ನಂಜಮ್ಮ ಹನ್ನೊಂದು ದಿವಸದ ಹಿಂದೆ ಇದ್ದಂತ ಜೀವ ಇವತ್ತಿಗಿಲ್ಲ ಅಂತಂದ್ರೆ ಮನುಷ್ಯನ ಜನ್ಮ ನೀರಿನ ಮೇಗಲ ಗುಳ್ಳೆ ಇದ್ದಂಗೆ ಇರುತ್ತೆ. ಹುಟ್ಟು ಉಚಿತ ಸಾವು ಖಚಿತ ಅಂತ ಹೇಳ್ತಾರೆ ನೋಡಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ನೋವು ನಲಿವು ದಾನ ಧರ್ಮ ಪಾಪ ಪುಣ್ಯ ಇವೆಲ್ಲವನ್ನ ನಾವು ಹರ್ಕೊಂಡು ಮಾಡಬೇಕು. ಆದ್ರೆ ಒಂದಲ್ಲ ಒಂದಿನ ನಾವು ಎಲ್ಲನ ಬಿಟ್ಬಿಟ್ಟು ಹೋಗ್ತೀವಿ ಅನ್ನೋದನ್ನ ನಾವು ಖಚಿತವಾಗಿ ತಿಳ್ಕೋಬೇಕು. ದಯಮಾಡಿ ಮಾತಾಡಬೇಡಿ. ಇಲ್ಲಿ ಬರ್ದಿರೋದು ನಾನು ಹೇಳ್ಬೇಕಲ್ವಾ? ಇರ್ಲಿ ಇರ್ಲಿ. ಎಲ್ಲರೆಲ್ಲ ಹಗಲಿರ್ತಕ್ಕಂಥ ಹಿರಿಯ ಜೀವ ಪುಟ್ನಂಜಮ್ಮನವರ ಆತ್ಮಕ್ಕೆ ಚಿರಶಾಂತಿನ ನಾವು ಕೋರೋಣ ಅಂತೇಳಿ ನೋಡಿ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಂದೆಗಿಂತ ಮಿಗಿಲಾದ ಗುರುವಿಲ್ಲ ಅಂತ ಹೇಳ್ತಾರೆ ಜ್ಞಾನಿ ಉಳ್ಳವರು. ಯಾಕೆಂದ್ರೆ ಹೆತ್ತು ಹೊತ್ತು ಸಾಕಿ ಬೆಳೆಸಲಿಲ್ಲ ಅಂದ್ರೆ ಈ ತಾಯಿ ಇಷ್ಟು ಪುಟ್ಟದಾದಂತಹ ದೇಹ ಇಷ್ಟು ದೊಡ್ಡದಾಗ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂತಾರೆ. ಅದಕ್ಕೆ ಜ್ಞಾನಿ ಉಳ್ಳವರು ಹೇಳ್ತಾರೆ, ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು. ಮಕ್ಕಳು ಏನೇ ತಪ್ಪು ಮಾಡಿದ್ರು ತಂದೆ ಕ್ಷಮಿಸ್ಲಿಲ್ಲ ಅಂದ್ರೂ ತಾಯಿ ಕ್ಷಮಿಸ್ತಾಳೆ. ಯಾಕೆಂದ್ರೆ ಎತ್ತು ಒತ್ತಿ ಸಾಕಿ ಬೆಳೆಸಿರ್ತಕ್ಕಂಥ ಮಗ ಏನೇ ಯಾರೇ ಬಂದು ಯಾರ ಬೈಲಿ, ನಿನ್ನ ಮಗ ಅಲ್ಲಿ ಐಕ್ಳ ಜೊತೆಲಿ ಆಟ ಆಡ್ಕೊಂಡು ಜಗಳ ಆಡ್ತಾವನೆ ಕಣಮ್ಮ ಅಂತ ಅಂದ್ರೆ ಸಾಕು, ಏನು ಮಾಡೋಕ್ಕಾಗಿಲ್ಲ, ಮಕ್ಕಳು ಬುದ್ಧಿ ಹೇಳ್ಕೊಂಬಡಿಕತ್ತೀನಿ ಬಿಡು ಅಂತೇಳಿ ತಾಯಿ. ಅಪ್ಪ ಹಂಗಿಲ್ಲ, ಗುರುನು ಅವನೇ ತಂದೆನೂ ಅವನೇ ಅಂದಮೇಲೆ ವಿದ್ಯಾ ಬುದ್ಧಿ ಕಲಿಸ್ತಕ್ಕಂಥ ಗುರುಗಳನ್ನ ನಾವು ನೆನಕಬೇಕು ಅಂತ. ಯಾಕಂದ್ರೆ ತಂದೆ ನಮ್ಮನ್ನ ಸಾಕಿ ಬೆಳೆಸಿ ಹಲವಾರು ಕಡೆ ಕೆಲಸ ಮಾಡಿ ನಮ್ಮನ್ನ ಬೆಳೆಸ್ತಕ್ಕಂಥ ಅವ್ರ ಸಂಕಟನೂ ಅವ್ರಿಗೆ ಗೊತ್ತು. ಅದಕ್ಕೆ ತಂದೆಗೆ ತುಂಬಾ ಕೋಪ ಬಂದ್ಬಿಡ್ತದೆ ಮಕ್ಕಳು ಕಂಡ್ರೆ. ಅದಕ್ಕೆ ಮಕ್ಕಳು ಒಳ್ಳೆ ದಾರಿನಲ್ಲಿ ಹೋಗ್ಲಿ ಅಂತೇಳಿ ಎಲ್ಲರಿಗೂ ಭಗವಂತ ಎಲ್ಲರಿಗೂ ಒಳ್ಳೆದನ್ನು ಮಾಡಲಿ ಅಂತೇಳಿ ಹಿರಿಯ ಜೀವ ಪುಟ್ಟನಂಜಮ್ಮನವರ ಆತ್ಮಕ್ಕೆ ನಾವು ಚಿರಶಾಂತಿಯನ್ನು ಕೋರೋಣ ಅಂತೇಳಿ ಆ ತಾಯಿಯ ಕುರಿತಾದ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ದುಡ್ಡು ಕೊಟ್ಟರೆ
ಕೊಟ್ಟರೆ ಬೇಕಾದ ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ಅಡೆದ ತಾಯಿನ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬಳುವಳೇನೋ ಅಮ್ಮ ಪುಟ್ನಂಜಮ್ಮ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ಹಣದ ತಾಯಿನ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಹಣದ ತಾಯಿನ ಒಡಗು ತಳ್ಳಬೇಡ ನರಕ ತಪ್ಪೋದಿಲ್ಲ ಹೇಳಿಕೆ ಮಾದಿಗೆ ಹೆತ್ತ ತಾಯಿಯ ಎಂದು ಬೊಯ್ಯಬೇಡ ಅವಳ ಹೃದಯ ಕಲಕಬೇಡ ತಾಯಿಯ ಹೃದಯ ಕಲಕಬೇಡ ಒಂಬತ್ತು ತಿಂಗಳು ಸಂಕಟ ನೀಡಿ ಒಟ್ಟಿಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟೋ ಕಷ್ಟ ಕೊಟ್ಟೆಯಲ್ಲೋ ಒಂಬತ್ತು ತಿಂಗಳು ಸಂಕಟ ನೀಡಿ ಒಟ್ಟಿಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟೋ ಕಷ್ಟ ಕೊಟ್ಟೆಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಒಬ್ಬ ಮಗನಿ ಆಸರಾದಿ ಅಂತ ತಾಯಿ ತಿಳಿದಿದ್ದಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ ಹೇಳಿಕೆ ಮಾತಿಗೆ ಹೆತ್ತ ತಾಯಿಯ ಎಂದು ಬೊಯ್ಯಬೇಡ ಅವಳ ಹೃದಯ ಕಲಕಬೇಡ ನಾಲಿ ಮಾಡಿ ಶಾಲೆಗೆ ಕಳಿಸಲು ಜಾಣನಾಗಲಂತ ಚಿನ್ನದಂತ ಒಂದು ಹೆಣ್ಣನ್ನು ನೋಡಿ ಆಳು ನಿನ್ನ ಮದುವೆಗಂತ ಕೂಲಿ ನಾಲಿ ಮಾಡಿ ಶಾಲೆಗೆ ಕಳಿಸಲು ಜಾಣನಾಗಲಂತ ಚಿನ್ನದಂತ ಒಂದು ಹೆಣ್ಣನ್ನು ನೋಡಿ ಆಳು ನಿನ್ನ ಮದುವೆಗಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿಗೆ ಬಲಕ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿಗೆ ಬಲಕ ಮುಪ್ಪಿಲ ತಾಯಿ ಏನೇನು ಕನಸ ಕಟ್ಟುಕೊಂಡು ಕುಳಿತಿದ್ದ ಕನಸು ಕನಸಾಗಿ ಉಳಿತ ಕನಸು ಕನಸಾಗಿ ಉಳಿತ ಅಡದ ತಾಯಿನ ಒಡದ ತಳ್ಬೇಡ ನರಕ ತಪ್ಪೋದಿಲ್ಲ
ಹೇಳಿಕೆ ಮಾತಿಗೆ ಹೆತ್ತ ತಾಯಿಯ ಎಂದು ಬೈಯಬೇಡ, ಅವಳ ಹೃದಯ ಕಲಕಬೇಡ, ತಾಯಿಯ ಹೃದಯ ಕಲಕಬೇಡ. ಉಪವಾಸ ವನವಾಸ ಅಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ. ಉಪವಾಸ ವನವಾಸ ಅಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ. ಇಷ್ಟ ಎಲ್ಲರೂ ಸೊಕ್ಕಿಲ ಸೊಸೆಯು ಕಟ್ಟದ ಮಾಡ್ಯಾಳೋ, ಮಗನಿಗೆ ಹೇಳಿದರೆ ನೋವು ಆ ಜೀವಕ್ಕೆ ತಾಯಿ ತಿಳಿದಾಳೋ. ಅದನ್ನು ಯಾರಿಗೂ ಹೇಳಿಹಳೋ, ಅದನ್ನು ಯಾರಿಗೂ ಹೇಳಿಹಳೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತೆ ಈ ಜಗದಲ್ಲಿ ಕಾಣೋ, ಹಣದ ತಾಯಿನ ಕಳ್ಕೊಂಡ ಮ್ಯಾಲೆ ಮತ್ತೆ ಬರುವಳೇನೋ, ಅಮ್ಮ ಬರಲಿ ಬರುವಳೇನೋ. ಅವ್ವ ಅಮ್ಮ ಲಕ್ಷ್ಮೀ ರಮಣ ಗೋವಿಂದ. ಇದೇ ಕ್ರಕ್ಕ ಸೈಲೆಂಟ್ ಆಗಿ ಕೂತಿದ್ರಿ, ಕೂಗ್ಬೇಕು ಜೋರಾಗಿ. ನಮ್ಮ ಅಕ್ಕ ತಿವಿತಾ ಕುಂತೋಳ ಪಾಪ, ಏನ್ ಮಾಡೋ ಅದೇ ಕಮ್ಮಿ ದುಡ್ಡು ಎಣಿಸ್ಕೊಳ್ಳೋ ಅವನು ಗೋವಿಂದನ ಕೂಗೋದು ನಾವು ಅನ್ನಂಗೆ ಆಗದು. ಕೂಗ್ಬೇಕು ಜೋರಾಗಿ, ಯಾಕೆಂದ್ರೆ ದೇವರೊಬ್ಬನೇ ನಾಮ ಹಲವಾರು. ಅಂದ್ರೆ ಎಲ್ಲಾರು ದೇವತಿ ದೇವಮಾನರುಗಳು ಎಲ್ಲಾರ್ಗೂ ಒಳ್ಳೇದು ಮಾಡ್ಲಿ. ಕೂಗಿ ಜೋರಾಗಿ ಲಕ್ಷ್ಮೀ ರಮಣ ಗೋವಿಂದ. ಪರವಾಗಿಲ್ಲ, ಈಗ ಪರವಾಗಿಲ್ಲ. ಅದರಲ್ಲೂ ಪಾಪ ನಮ್ಮ ಓದಿದ್ರು ಕುಂತವ್ರೆ ಅಂದ್ರೆ ಬಹಳ ಸಂತೋಷ ಈಗ. ಯಾಕಂದ್ರೆ ಆಳ್ಮನೆ ಧಾರಾವಾಹಿನೆಲ್ಲ ಬಿಟ್ಬಿಟ್ಟು ಬಂದು ಕುಂತವ್ರೆ ಪಾಪ. ಹಿಟ್ಲರ್ ಕಲ್ಯಾಣ ಪುಟ್ಟಕ್ಕನ ಮಕ್ಕಳು ಮನಗೊಂದು ಮುರುಕ್ಲು ಬಾಗೋದು, 3 ಬಾಗಿಲು ಎಲ್ಲ ಬಿಟ್ಬಿಟ್ಟು ಬಂದು ಕುಂತವ್ರೆ. ಒಳ್ಳೇದು. ಅದರಲ್ಲೂ ಈಗ ಮೀಟಿಂಗ್ ಶುರು ಆಯ್ತು ಅನ್ನಂಗದ ಇಂಚರಿ ಕುಂತ್ಕೊಂಡ್ ಪಾಪ ಆಗ್ಲೇ ಕಷ್ಟ ಸುಖ ಹಂಚ್ಕತ್ತವ್ರೆ. ಆಗ ಮಾತಾಡ್ತಿದ್ರು, ಹೆಂಗ್ ಮಾತಾಡ್ತಿದ್ರು ಗೊತ್ತಾ? ತಾಯಿ ನಿಮ್ಮ ಚೆನ್ನಾಗಿದ್ದನ, ನಿಮ್ಮ ಅಪ್ಪ ಚೆನ್ನಾಗಿದ್ದನ, ನಿಮ್ಮ ಅತ್ತೆ ಹೆಂಗಿದ್ದಾಳವ ಅಂತಿದ್ರು. ಈಗ ಅವೆಲ್ಲ ಎಲ್ಲ ಇತ್ತಿಗೆ 1.5 ತಿಂಗಳಿಂದ ಇತ್ತಾಗ ಸ್ವಲ್ಪ ಬೇರೆ ತರ ಮಾತಾಡ್ತಾರೆ. ತಾಯಿ ಯಾಕೋ 1.5 ತಿಂಗಳಿಂದ ಅಕೌಂಟ್ಗೆ 2,000 ಬತ್ತಾನೆ ಇಲ್ಲ ಕಣಮಿ. ಹೆಂಗೋ ಅಕ್ಕಿ ದುಡ್ಡು ಬತ್ತಿತ್ತು, 2,000 ಸಪ್ರೇಟಾಗೂ ಕೊಡ್ತಿದ್ರು. ಹೆಂಗೋ ಇಷ್ಟು ದಿನ ಕಂಟ ಒಂದು 35-40 ಸಾವಿರ ರೂಪಾಯಿ ಆಯ್ತು. ಯಾಕೋ ಇತ್ತೀಚೆಗೆ ಸ್ವಲ್ಪ ಬಂದದ ಬರೋದಿಲ್ವ ಅಂತ ಕಾಣಿ ಅನ್ನಂಗೆ ಆಗದ ಪಾಪ. ಹಂಗೆ ಎದ್ರ ಕತೆ ಕಾದಂಬರಿ ಅಂದ್ರೆ ಯಾರು ಕುಂತ್ಕೊಂಡ್ ಕೇಳಲ್ರಿ ಪಾಪ. ನಮ್ಮ ಪುಣ್ಯಕ್ಕೆ ನೀವು ಕುಂತಿದ್ರೆ ಅಂದ್ರೆ ಬಹಳ ಸಂತೋಷ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಈ ಕತೆ ಕೇಳೋರ್ಗೂ ಒಳ್ಳೇದು ಮಾಡಲಿ, ನಿದ್ರೆ ಮಾಡೋರ್ಗೂ ಒಳ್ಳೇದು ಮಾಡಲಿ. ಯಾಕಂದ್ರೆ ನಿದ್ರೆ ಯಾರಪ್ಪನ ಸ್ವತ್ತು ಅಲ್ಲ. ತೂಗುಡಿಕೆ ಬಂದಾಗ ತೂಗುಡಿಸ್ಕೊಂಡು ಬೀಳಬೇಕು. ನಿದ್ರೆ ದೇವತೆ ಏನಾರು ಬತ್ತು ಅಂದ್ರೆ ನಮ್ದಕ್ಕೆ ಕಾಲ ನೀಡ್ಕೊಂಡು ಮನಿಕಬೇಕು ಅಂತ. ಹಂಗೆ ಮಕ್ಳುಗಳೆಲ್ಲ ಭಾಳ ಸಂತೋಷದಿಂದ ಕುಂತವ್ರೆ. ಆಗ್ಲೇ ನಮ್ಮ ಗುಂಡ ಬಂದು ಕೇಳ್ದ, ಏನಣ್ಣ ಅಪರೂಪ ಆಗ್ಬಿಟ್ಟೆ ಅಂದ. ಹ್ಞೂ ಕಣ ಬಾರು ಅಂದೆ. ಈ ಸಲಿನೂ ಅದನ್ನೇ ಆಡ್ದೆ ಇಲ್ಲ ಡಿಫ್ರೆಂಟ್ ಆಗಿ ಆಡ್ದೆಯೋ ಅಂದ. ಡಿಫ್ರೆಂಟ್ ಆಗಿರೋ ಅಂದ್ರೆ ಹೆಂಗಪ್ಪ ಅಂತ ಅಂದು, ಅದರಲ್ಲೂ ಸುಮಾರಾಗಿ ಹೆಂಗ ಒಟ್ನಲ್ಲಿ ಚೆನ್ನಾಗಿರೋ ಹಾಡು ಅಂತ ಅಂದ. ಅವನಿಗೆ ಅಂದ್ರೆ ಅವನಿಗೇನಪ್ಪ ಅಂದ್ರೆ ಬರೀ ಡಿಸ್ಕೋ ಡ್ಯಾನ್ಸು DJ ಸಾಂಗ್ಗಳು ಕೇಳಿ ಕೇಳಿ ಆನಂದ ಆಗ್ಬಿಟ್ಟದ ಅವನಿಗೆ. ಅದರಲ್ಲೂ ಆಗಿನ ಕಾಲದಲ್ಲಿ ಸ್ವಲ್ಪ ತಾಳ್ಮೆ ಇರ್ತಿತ್ತು ಮಕ್ಳುಗಳಿಗೆ. ಈಗಿನ ಕಾಲದಲ್ಲಿ ತಾಳ್ಮೆ ಗಿಳ್ಮೆ ಏನೂ ಇಲ್ಲ. ತಾಳ್ಮೆ ಅಂದ್ರೆ ಹೆಂಗಿರ್ತಿತ್ತು ಗೊತ್ತಪ್ಪ? ಅವಾಗ ಹೆಣ್ಮಕ್ಳನ್ನ ಕೂಗಿದ್ರೆ ಬಹಳ ಪ್ರೀತಿಯಿಂದ ಬರ್ತಿದ್ರು. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ತಾರೆ. ಹಿಂಗ್ ಕೂಗಿದ್ರೆ ಯಾವ ಹೆಣ್ಮಕ್ಳಾದ್ರೂ ಬಹಳ ತಾಳ್ಮೆಯಿಂದ ಸಂತೋಷದಿಂದ ಬರ್ತಾರೆ. ಅದ್ರಲ್ಲಿ ಈಗಿನ ಕಾಲದಲ್ಲಿ ಸ್ವಲ್ಪ ಮೊಲ್ಲಾಗ್ರ ಬಂದವ್ರಂಗ್ ಕೂಗ್ತಾರೆ ಹೆಣ್ಣೈಕ್ಳ. ಹೆಂಗ್ ಕೂಗ್ತಾರೆ ಗೊತ್ತಾ? ರೋಡಿಗಿಳಿ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ ಟಪಾಂಗುಚ್ಚಿ ಆಡಬಾರೆ. ಈಗಿನ ಕಾಲ ಮಕ್ಳುಗಳಿಗೆ ಟಪಾಂಗುಚ್ಚಿ ಬೇಕು.
ಇಲ್ಲಿ ಆಗ್ಲೇ ಬಂದು ಕೇಳ್ದ, ಎಷ್ಟೊತ್ತು ಗಂಟೆ ತೂಗುಡಿಸ್ತಾ ಇದ್ದ ಅವನು ಪಾಪ. ಈಗಲೇ ಒಳ್ಳೆ ಟ್ಯೂಬ್ಲೈಟ್ ಬಿಡಂಗೆ ಬಿಡ್ತಾವನ್ನ ಕಣ್ಣ. ಅಂದರೆ ಆಗ ಮಕ್ಳುಗಳದೆಲ್ಲ ಆಡಿದ್ದೆಲ್ಲ ಆಟ, ನೋಡಿದ್ದೆಲ್ಲ ನೋಟ ಅಂದಂಗೆ, ಆಡಿದ್ದೆಲ್ಲ ಆಟ, ನೋಡಿದ್ದೆಲ್ಲ ನೋಟ. ಬಂದ ತಕ್ಷಣ ಕೇಳ್ದ, ಅಣ್ಣ ಬರೀ 5 ಬಾಕ್ಸ್ ತಂದಿದೆಯಾ ಸಾಕ ಅಂದೆ. ಇದನ್ನೇ ಕುಂತ್ಕಂತ ಕೇಳಲ್ಲ ಅಂದರೆ ನಮ್ಮೂರಲ್ಲಿ ಎಷ್ಟು ಬಾಕ್ಸ್ ಅವೇ ಗೊತ್ತಾ ಅಂದ. ಎಷ್ಟಿದ್ದವಲ್ಲ ಅಂದೆ. ಸುಮಾರವೇ ಕಾಣ, ಒಂದು 20-30 ತಂದು ಹಾಕೊಡಪ್ಪ, ಹೆಂಗೋ ಮಾಡ್ಬಿಟ್ಟು ಹೋಯ್ತೀನಿ ಅಂದೆ. ವೈರಿಂಗ್ ನಂದೇ ಅಂದ. ತಕಬಪ್ಪ ಆಯಿತು ಅಂದೆ. ಹಂಗಂದು ಪುಣ್ಯಾತ್ಮ ನನ್ನ ಪಕ್ಕದಲ್ಲೇ ಕುಂತಾನೆ. ಅತ್ತಗೂ ಹೋಗ್ಲಿಲ್ಲ, ಇತ್ತಗೂ ಹೋಗ್ಲಿಲ್ಲ. ಪರ್ಮಿಷನ್ ತಗೋಬೇಕು ಡ್ಯಾಡಿ ಹತ್ರ ಅಂತ. ಇರಲಿ, ಒಳ್ಳೇದು. ಯಾಕೆಂದರೆ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಎಲ್ಲವನ್ನ ತೊರೆದು ಹೋಗಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿ ತಾಯಿ ಪುಟ್ಟನಂಜಮ್ಮನವರು ದೈವದಿಂದರಾಗಿದ್ದಾರೆ. ಯಾಕಂದ್ರೆ ಮನುಷ್ಯನ ಜನ್ಮ ಹೆಂಗೆ ಅಂದ್ರೆ ನೀರ ಮೇಗಲ ಗುಳ್ಳೆ ಇದ್ದಂಗೆ, ಇರುವ ತನಕ ನಾಟಕದ ಬಾಳು, ಬರುವ ತನಕ ನಾಟಕ, ಬ್ರಹ್ಮ ಬರದಂತ ಜಾತಕ, ಸತ್ತ ಮೇಲೆ ಬರುವುದೊಮ್ಮೆ ನೋಡು ನಿನಗೆ ಸೂತಕ ಅಂದಂಗೆ. ಸಾವಿಲ್ದೇ ಇರ್ತಕ್ಕಂಥ ಮನೆ ಯಾವುದೂ ಇಲ್ಲ. ನಾವು ಒಂದಿನ ಸಾಯ್ಬೇಕು, ಅದ್ರವ್ರು ಮುಂದಾಗಿ ಹೋಗೋರು, ನಾವು ಹಿಂದಾಗಿ ಹೋಗ್ತೀವಿ ಅಷ್ಟೇ. ಸಾವಿಗೇನಪ್ಪ ಅಂದ್ರೆ ಒಂದು ಕಾರಣ ಬೇಕು. ನಡ್ಕೊಯ್ತಿದ್ದಂಗೆ ಲೋ ಬಿ ಪಿ ಆಗಿ ಸತ್ತೋದ್ರಂತೆ, ಆಕ್ಸಿಡೆಂಟ್ ಆದ್ರಂತೆ, ಮನೇಲಿ ಕುಂತಿದ್ದಂಗೆ ತೀರೋಗ್ಬಿಟ್ರಂತೆ ಅಂತಾರೆ. ಅದ್ರೇನಪ್ಪ ಅಂದ್ರೆ ಯಾವಾಗ ಹುಟ್ಟುತ್ತಾರೆ ಅಂತ ನಾವು ತಿಳ್ಕೋಬಹುದು, ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಸದಾ ಗೊತ್ತಿಲ್ಲ. ಮನುಷ್ಯ ಹುಟ್ಟಿದಾಗ ಬರೋದೇನಪ್ಪ ಅಂದ್ರೆ ಮುಖ್ಯವಾಗಿ ಹೆಸರು ಅಂತಕ್ಕಂಥದ್ದು ಬರಲ್ಲ. ಮುಖ್ಯವಾಗಿ ಬರೋದೇ ಉಸಿರು ನಿಂತೋದ ಮೇಲೆ ಕೊನೆಗೊಳ್ಕೊಳ್ಳೋದೇ ಹೆಸರು. ಅದರಲ್ಲೂ ಮಕ್ಕಳು ಹುಟ್ಟಿದಾಗ ಎಷ್ಟೋ ಜನ ತಾಯಿ ಹೊಟ್ಟೆ ಒಳಗಡೆ ತೀರೋಯ್ತಾರೆ. ಅದು ತಾಯಿ ನರಳಿ ಸಂಕಟ ಎಷ್ಟಿರುತ್ತೆ ಅಂದ್ರೆ, ಅದಕ್ಕೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತಾರೆ, ತಂದೆಗಿಂತ ಮಿಗಿಲಾದ ಗುರುವಿಲ್ಲ ಅಂದಂಗೆ. ಎಲ್ಲರನ್ನ ತೊರೆದಿರ್ತಕ್ಕಂಥ ತಾಯಿ ಪುಟ್ಟನಂಜಮ್ಮನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ ಅಂತೇಳಿ ಈ ಒಂದು ಕಲಾ ತಂಡದಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ನಮ್ಮ ಬನ್ನಳ್ಳಿ ಗ್ರಾಮದ ಎಲ್ಲ ಕುಲಬಾಂಧವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ, ನಮ್ಮ ಅಣ್ಣವರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಇಲ್ಲಿ ಬಂದ ತಕ್ಷಣ ಕೇಳ್ದ ಪುಣ್ಯಾತ್ಮ, ಹೆಂಗ್ ಕೇಳ್ದ ಗೊತ್ತಾ? ಯಾವೂರು ಅಂದ್ರು. ಮೈಸೂರು ಪಕ್ಕ ಇನ್ಕಲ್ಲು. ನಿನ್ ಗೊತ್ತು ಕಣ್ಬಿಡು ಅವರು ಅಂದೆ. ಕುರಟ್ಟಿ ಅಂದೆ. ಇವರು ವರ್ಕೂಡ್ನವರು, ಅವರು ಮೈಸೂರು ಮಂಜುನಾಥ್ಪುರದವರು ಅಂದೆ. ಹಂಗಾರೆ ಪುಣ್ಯಾತ್ಮ ಏನಂತ ಕೇಳಬೇಕು? ಹಂಗಾರೆ ನೀವೆಲ್ಲ ಬೆರ್ಕಿ ಅಂತ ಬಂದ್ಬಿಟ್ಟು ನನಗೆ ತಲೆ ಕೆಟ್ಟೋಯ್ತು. ಅತ್ತಗೆ ಅಡ್ರೆಸ್ ಹೇಳಿಸ್ಬಿಟ್ಟು ಬೈಕ್ ಅಂದಂಗೆ ಆಯ್ತಲ್ಲ ಅಂತ. ಇಲ್ಲಿ ಒಳ್ಳೇದಾಗ್ಲಿ, ಕಾರ್ಯಕ್ರಮವನ್ನ ಮುಂದುವರಿಸೋಣ. ಒಳಿತು ಮಾಡು ಮನಸ್ಸ ನೀನಿರೋದು 3 ದಿವಸ ಅಂತೇಳಿ ಒಂದು ಗೀತೆಯನ್ನು ಹಾಡಿ ನಾವು ಮಾಡ್ತಕ್ಕಂಥ ಕಥೆ ಭಾಗವನ್ನು ನಿಮಗೆ ತಿಳಿಸಿದ್ದೇವೆ. ನಾವು ಮಾಡ್ತಕ್ಕಂಥ ಕಥೆ ಭಾಗಗಳು ದರೆಗೆ ದೊಡ್ಡವರ ಚರಿತ್ರೆ, ಕೆಂಪಚಾರಿ ಸಸ್ಯ ಪರೀಕ್ಷೆ, ಸಿದ್ದಪ್ಪಾದಿ ಪಾವಾಡಗಳು, ಕಂದ ಮೈದಾಳು ರಾಮನ ಕತೆ, ಬಿಳಿಗಿರಿಯ ರಂಗಪ್ಪನ ಕತೆ, ನುಡುಗಾಡು ನಂಜುಂಡೇಶ್ವರನ ಕತೆ, ಚುಂಚನಗಿರಿ ಕಾಲಭೈರವೇಶ್ವರನ ಅರ್ಜುನ ಜೋಗಿ ಕತೆ, ಮಲೆ ಮಹದೇಶ್ವರರು ಹುಟ್ಟು ಬೆಳೆದಂತ ಸಾಲು, ಶಿವಶರಣೆ ಸತ್ಯವಂತೆ ಶಂಕಮ್ಮನವರ ವರ ಕೊಡ್ತಕ್ಕಂಥ ಸಸ್ಯ ಪರೀಕ್ಷೆ, ಶಂಭುನಾಗಲಿಂಗೇಶ್ವರ ಚರಿತ್ರೆ, ಬಿಳಿಗಿರಿ ರಂಗಪ್ಪನ ಕತೆ. ಇಷ್ಟು ಕಥೆಯನ್ನು ನಡೆಸ್ಕೊಡ್ತೀವಿ. ಯಾವ ಕಥೆಯನ್ನು ನೀವು ಪ್ರಾರಂಭಿಸಿ ಅಂತಿರೋ ಆ ಕಥೆಯನ್ನು ನಾವು ಪ್ರಾರಂಭಿಸೋಣ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಲೀಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಒಳಿತು ಮಾಡ ಮನಸ ನೀರದ 3 ದಿವಸ, ಒಳಿತು ಮಾಡ ಮನಸ ನೀರದ 3 ದಿವಸ, ಉಸಿರು ನಿಲ್ತಾನೆ ಆಗಿ ಇಲ್ಲ ಹೆಸರು
ಹೋಗುತ್ತಾರೋ ಉಳ್ಳಾಗ ಉಳುತ್ತಾರೋ ನಿನ್ನ ಚಟ್ಟ ಕಟ್ಟುತ್ತಾರೋ ನಿನ್ನ ಸುಟ್ಟು ಹಾಕುತ್ತಾರೋ ಏ ಒಳಿತು ಮಾಡು ಮನಸ ನೀರದೆ 3 ದಿವಸ ಒಳಿತು ಮಾಡು ಮನಸ ನೀರದೆ 3 ದಿವಸ ದಿನದ ಸಂತೆ ಲಗು ಲಗುತ್ತ ಮಾಡಬೇಕು ದ್ವೇಷವೆಂಬ ತಲುಕೆ ಈ ಸುತ್ತು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ಹೋಗಬೇಕು ಅಲ್ಲಿ ಸತ್ಸಮ್ಯಾಲೆ ನನಗೆ ಹೆಸರು ಉಂಟು ಇಲ್ಲಿ ಭೂಮಿ ಮೇಲಿರೋದು ಬಾಡಿಗೆ ಮನೆ ಕಾಣೋ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಅದು ಬರಲು ಏನು ಎಂದೆ ಏ ಒಳಿತು ಮಾಡು ಮನಸ ನೀರದು 3 ದಿವಸ ಒಳಿತು ಮಾಡು ಮನಸ ನೀರದೆ 3 ದಿವಸ ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳ ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ನೀ ಮೆರೆಯಬೇಡ ಮೋಡ ನಾನು ಎಂಬುದೇ ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷಮ ಸುರಿಯಬೇಡ ಮೋಡ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ನೀ ಮನುಜನಾಗಿ ಬಾಳ ಏ ಒಳಿತು ಮಾಡ ಮನಸ ನೀರದು 3 ದಿವಸ ಹೇ 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 ಎಷ್ಟು ಅರ್ಥವಾದಂಥ ಗೀತೆ ಅಂದ್ರೆ ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳ್ತಾರ ಅಂದ್ರೆ ಸತ್ ಮೇಲೂ ಕೂಡ ನಮ್ಮನ್ನ ನೆನ್ಸ್ಕೋಬೇಕು ಅಂತ ಸತ್ ಮೇಲೂ ಕೂಡ ನಮ್ಮನ್ನ ನೆನ್ಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಊರೆಲ್ಲ ಸಾಲ ಮಾಡ್ಬೇಕು ನಿನ್ ಮಾತು ಕಟ್ಕೊಂಡ್ರೆ ಮನೆ ಹಾಳಾಯ್ತೆ ಸುಮ್ ಕೂತ್ಕಪ್ಪ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಊರೆಲ್ಲ ಸಾಲ ಮಾಡ್ಬೇಕಂತ ಅಂದ್ರೆ ಸತ್ ಮೇಲೂ ನೆನ್ಸ್ಕೊತಾರಲ್ಲ ಇವನು ಬಾಯಿಗಿಟ್ಟಾಕ ದುಡ್ಡ ಎತ್ಕ ಓಡೋದ ಸತ್ತೋದ್ನ ಅಂದ್ಬಿಟ್ಟು ಹಂಗೆ ಇಲ್ಲಿ ಕಥಾಭಾಗವನ್ನ ಬೆಳಿಗಿರಿಯ ರಂಗಪ್ಪನ ಕಥೆಭಾಗವನ್ನ ಕೇಳಿದರೆ ಒಂದು ಕಥೆಯನ್ನ ಪ್ರಾರಂಭಿಸೋಣ ಅಂತೇಳಿ ಆ ಭಗವಂತನ ಧ್ಯಾನದೊಂದಿಗೆ ಎಲ್ಲರನ್ನ ಆಗ್ಲಿರ್ತಕ್ಕಂಥ ನಮ್ಮ ನಂಜಮ್ಮನವರ ಕುರಿತಾದ ಒಂದು ಗೀತೆ ಹಾಡಿ ಅದಾದ ನಂತರ ಕಾರ್ಯಕ್ರಮವನ್ನ ಮುಂದುವರಿಸಿ ಅಂತ ಹೇಳಿದರೆ ಆ ತಾಯಿಯ ಕುರಿತಾದ ಒಂದು ಮತ್ತೊಂದು ಗೀತೆಯನ್ನು ಹಾಡಿ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಬನ್ನಳ್ಳಿ ಗ್ರಾಮದಲ್ಲಿ ಆಗ್ಲಿರ್ತಕ್ಕಂಥ ಪುಟ್ಟನಂಜಮ್ಮನವರ ಆತ್ಮಕ್ಕೆ ನಾವು ಚಿರಶಾಂತಿಯನ್ನ ಕೋರೋಣ ಅಂತೇಳಿ ತಿದ್ದಿದ ಸಿರಿಯ ಸಿಂಗಾರ ಬನ್ನಳ್ಳಿ ಗ್ರಾಮದ ಬಂಗಾರ ಅಂತೇಳಿ ಒಂದು ಗೀತೆಯನ್ನ ಹಾಡೋಣ. ತಿದ್ದಿದ ಸಿರಿಯ ಸಿಂಗಾರ ಬನ್ನಳ್ಳಿ ಗ್ರಾಮದ ಬಂಗಾರ ತಾಯಿ
ತಿದ್ದಿದ ಸಿರಿಯ ಸಿಂಗಾರ ಬನ್ನಳ್ಳಿ ಗ್ರಾಮದ ಬಂಗಾರ ತಿದ್ದಿದ ಸಿರಿಯ ಸಿಂಗಾರ ಬನ್ನಳ್ಳಿ ಗ್ರಾಮದ ಬಂಗಾರ ಎಲ್ಲಿ ಮರೆಯಾದೆ ನನ್ನ ತಾಯಿ ನೀನು ಮಣ್ಣಲ್ಲಿ ಮರೆಯಾಗಿ ಹೋದೆಯ ನೀನು ಮಣ್ಣಲ್ಲಿ ಮರೆಯಾದೆಯ ತಿದ್ದಿದ 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 ಸಿರಿಯ ಸಿಂಗಾರ ಬನ್ನಳ್ಳಿ ಗ್ರಾಮದ ಬಂಗಾರ ಇನ್ನೆಲ್ಲಿ ಕಾಣಲು ಅಲ್ಲಿನ ಚಂದುಳ್ಳ ಮುಗವಲ್ಲ ಇನ್ನೆಲ್ಲಿ ಕಾಣಲು ಅಲ್ಲಿನ ಚಂದುಳ್ಳ ಮುಗವಲ್ಲ ಇನ್ನೆಲ್ಲಿ ಕಾಣಲಿಲ್ಲ ತಾಯಿ ಇನ್ನೆಲ್ಲಿ ನೋಡಲಿಲ್ಲ ತಾಯಿ ಸೇರಿದೆಯ ಸ್ವರ್ಗವನ ತಿದ್ದಿದ 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 ಸಿರಿಯ ಸಿಂಗಾರ ಬನ್ನಳ್ಳಿ ಗ್ರಾಮದ ಬಂಗಾರ ನೀವು ಮಾಡಿದಂತ ಒಂದೊಂದು ಪುಣ್ಯ ಸ್ವರ್ಗಕ್ಕೆ ಮೆಟ್ಟಿಲಾಗಲಿ ಮಾಡಿದ ಒಂದೊಂದು ದಾನ ಸ್ವರ್ಗಕ್ಕೆ ಮೆಟ್ಟಿಲಾಗಲಿ ಹೋಗಿ ಸೇರುವ ಶಿವನಲ್ಲ ಹೋಗಿ ಸೇರುವ ಮನೆ ದೇವರ ಪಾದ ಹೋಗಿ ಸೇರುವ ಶಿವನ ತಿದ್ದಿದ 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 ಸಿರಿಯ ಸಿಂಗಾರ ಬನ್ನಳ್ಳಿ ಗ್ರಾಮದ ಬಂಗಾರ ಹುಟ್ಟುತ್ತೇನು ತರಲಿಲ್ಲ ನೀನು ಸತ್ತಾಗ ಏನು ಒಯ್ಯಲಿಲ್ಲವೋ ಹುಟ್ಟುತ್ತೇನು ತರಲೇ ಇಲ್ಲ ನೀನು ಸತ್ತಾಗ ಏನು ಒಯ್ಯಲಿಲ್ಲವೋ ಚಂದುಳ್ಳ ಮುಗವಲ್ಲ ಒತ್ತಿ ಮಣ್ಣಲ್ಲಿ ಮರೆಯಾದ್ಯವ್ವ ನಂದಮ್ಮ ಎನ್ನುವ ಹೆಸರು ಎಲ್ಲಿಗೆ ಕೊನೆಯಾಗಿ ಹೋಯಿತ ನನ್ನ ತಾಯಿಯಿಂದ ಹೋಗಿ ಸೇರುವ ಸ್ವರ್ಗವ ತಿದ್ದಿದ ತತ್ವಪದ ತಿದ್ದಿದ ಸಿರಿಯ ಸಿಂಗಾರ ಬನ್ನಳ್ಳಿ ಗ್ರಾಮದ ಬಂಗಾರ ಬನ್ನಳ್ಳಿ ಉಂಡಿ ಗ್ರಾಮದ ಬಂಗಾರ ಸೇರಿಕೋ ಸ್ವರ್ಗವಾ